ಹಾಯ್ 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 ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಅರ್ಲಿ ಮಾರ್ನಿಂಗ್ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಇವಾಗ ಗೊತ್ತಿರತ್ತೆ. ಆ್ಯಂಡ್ ನಾನು ಎಷ್ಟೇ ಬೇಗ ಏರ್ಪೋರ್ಟಿಗೆ ಹೋಗ್ಬೇಕಂತ ಅಂದ್ಕೊಂಡ್ರೂ ಲೇಟ್ ಆಗೇ ಆಗುತ್ತೆ. ಸೊ ಬೆಳಗ್ಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಬ್ರೇಕ್ಫಾಸ್ಟ್ ಏನಾದರೂ ತೊಗೊಳ್ಳೋಣ ಅಂತ ಪಾರ್ಸಲ್ ತೊಗೊಂಡೆ. ಸೊ ಟೈಮ್ ಇದ್ದಾಗ ಫ್ಲೈಟ್ ಒಳಗೆ ಕೂತ್ಕೊಂಡು ತಿನ್ಬೋದು ಅಂತ. ಆದರೆ ಫ್ಲೈಟ್ ಬರೋದು ಸ್ವಲ್ಪ ಲೇಟ್ ಆಯಿತು. ವೆಯ್ಟ್ ಮಾಡಿ ಮಾಡಿ ಎ ಸಿಗೆ ಆಲ್ರೆಡಿ ಅಲ್ಲೇ ಹೊಟ್ಟೆ ಹಸು ಸ್ಟಾರ್ಟ್ ಆಗೋಗಿತ್ತು. ಸೊ ಅಲ್ಲೇ ಕೂತ್ಕೊಂಡು ತಿಂದೆ. ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಫ್ಲೈಟ್ ಇನ್ನೂ ಬಂದೇ ಇರಲಿಲ್ಲ. ಸ್ವಲ್ಪ ನಮಗೆ ಕೊಟ್ಟಿರೋ ಟೈಮ್ಗಿಂತ ಲೇಟ್ ಆಗಿತ್ತು. ಬಟ್ ಫೈನಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಎವ್ರಿ ಟೈಮ್ ನನಗೆ ಫ್ಲೈಟಲ್ಲಿ ಹೋಗುವಾಗ ಒಂದು ಎಕ್ಸೈಟ್ಮೆಂಟ್ ಯಾವಾಗಲೂ ಇರುತ್ತೆ, ನೋ ಮ್ಯಾಟರ್ ಹೌ ಮೆನಿ ಟೈಮ್ಸ್ ಐ ಟ್ರಾವೆಲ್. ಏನು ಗೊತ್ತಾ, ಆ್ಯಕ್ಚುಲಿ ನನಗೆ ಏರ್ಪೋರ್ಟ್ ಅಂದ್ರೇ ತುಂಬ ಇಷ್ಟ. ಯಾಕೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫೈನಲಿ ಫ್ಲೈಟ್ ಒಳಗೆ ಕೂತಿದ್ದೀನಿ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ನನಗೆ ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಸೀಟ್ ಸಿಕ್ಕಿದೆ. ಆ್ಯಂಡ್ ನನ್ನ ಮುಂದೆ ಇರೋ ಸೀಟ್ ಮಾಯ ಆಗಿದೆ. ಅಂದರೆ ಅಲ್ಲಿ ಸೀಟ್ ಇಲ್ಲ. ಯೂಶ್ವಲಿ ನಾನು ಎಮರ್ಜೆನ್ಸಿ ಎಕ್ಸಿಟ್ ಹತ್ರ ಕೂತ್ಕೊಳ್ತಿದ್ದೆ, ಬಟ್ ಅಲ್ಲಿ ಯಾವಾಗಲೂ ಒಂದು ಸೀಟ್ ಇರ್ತಿತ್ತು. ಈ ಸಲ ಇರಲಿಲ್ಲ. ಹಾಗಾಗಿ ಆರಾಮಾಗಿ ವಿಂಡೋ ವ್ಯೂ ತಗೊಂಡು ಆರಾಮಾಗಿ ಕಾಲು ಚಾಚ್ಕೊಂಡು ಹಾಯಾಗಿ ಕೂತಿದ್ದೆ ನಾನು ಈ ಸಲ. ಬಿಕಾಸ್ ಈ ಸಲ 3 hours 15 minutes ಜರ್ನಿ. ಇನ್ ಕೇಸ್ ಡೈರೆಕ್ಟ್ ಫ್ಲೈಟ್ ಇದ್ದರೆ, ಇಲ್ಲ ಅಂತಂದರೆ 5 to 7 hours ಆಗುತ್ತೆ ಲೇ ಅವರ್ಸ್ ಏನಾದರೂ ಇದ್ದರೆ. ಬೈ ದ ವೇ, ನಾನಿವತ್ತು ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಉತ್ತರಾಖಂಡ್ ಡೆಹ್ರಾಡೂನ್ ಏರ್ಪೋರ್ಟ್ಗೆ. ಇವಾಗ ಸ್ಲೋ ಆಗಿ ಫ್ಲೈಟ್ ರನ್ವೇಯಲ್ಲಿ ಹೋಗ್ತಾ ಇದೆ. ಯು ನೋ ವಾಟ್ ಗೈಸ್, ನನಗೆ ಲ್ಯಾಂಡ್ ಆಗೋದು ಆ್ಯಂಡ್ ಟೇಕ್ ಆಫ್ ಆಗೋದು ಎರಡು ಮೂಮೆಂಟ್ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಆಲ್ಸೋ ತುಂಬ ಭಯ ಕೂಡ ಆಗುತ್ತೆ. ಬಿಕಾಸ್ ಇವಾಗ ನೋಡಿ, ಫಾಸ್ಟಾಗಿ ಓಡ್ ಹೋಗಿ ಜಂಪ್ ಮಾಡೋ ಥರ ಫೀಲ್ ಆಗುತ್ತೆ. ಸೊ ಇವಾಗ ಫಾಸ್ಟ್ ಆಗಿದೆ ಅಲ್ವಾ, ಒಂದೇ ಸಲ ಬ್ಯಾಂಗ್ಳೂರಿಂದ ಜಂಪ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಸ್ಟೇಬಲ್ ಆಗುತ್ತೆ. ಬಟ್ ಇವಾಗ ಓಡ್ತಾ ಇರುತ್ತಲ್ಲ ಫಾಸ್ಟಾಗಿ, ದಟ್ ಈಸ್ ವೆರಿ ಎಕ್ಸೈಟಿಂಗ್. ಎಷ್ಟು ಸಲ ಫ್ಲೈಟಲ್ಲಿ ಹೋದ್ರೂ ನಾನು ಇದನ್ನು ಕ್ಯಾಪ್ಚರ್ ಮಾಡೋದನ್ನು ಮರೆಯೋದೇ ಇಲ್ಲ. ನಾನಿವಾಗ ಆಕಾಶದಲ್ಲಿ ಹಾರ್ತಾ ಇದ್ದೀನಿ. ಸೊ ಮೇಲಿಂದ ನಮ್ಮ ಬ್ಯಾಂಗ್ಳೂರ್ನ ನೋಡೋ ಖುಷಿನೇ ಬೇರೆ. ಎವ್ರಿ ಟೈಮ್ ಬೇರೆ ಕಂಟ್ರಿ ಅಥವಾ ಬೇರೆ ಜಾಗಕ್ಕೆ ಹಾರ್ತಾ ಇರುವಾಗ ಒಂದ್ಸಲ ಬ್ಯಾಂಗ್ಳೂರ್ನ ಮೇಲಿಂದ ನೋಡ್ಕೊಳ್ಳೋದು, ಹಾಗೆ ಬರುವಾಗಲೂ ಕೂಡ ನೋಡ್ಕೊಳ್ಳೋದು, ಏನೋ ಒಂಥರ ಖುಷಿ ನನಗೆ ಅದರಲ್ಲಿ. ಹೀಗೆ ಆಕಾಶದಲ್ಲಿ ಹಾರ್ತಾ ಇರುವಾಗ ನನಗೆ ಥೌಸಂಡ್ ಆಫ್ ಥಾಟ್ಸ್ ಬರ್ತಾ ಇರುತ್ತೆ. ನಿಮಗೂ ಹೀಗೆಲ್ಲ ಆಗುತ್ತಾ ಫ್ಲೈಟಲ್ಲಿ ಓಡಾಡುವಾಗ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನನಗೆ. ಮೋಡಗಳ ಮಧ್ಯದಿಂದ ಸೀಳ್ಕೊಂಡು ಹೋಗ್ತಾ ಇರ್ತೀವಿ. ಕೆಳಗಿದ್ದಾಗ ಮೋಡಗಳನ್ನ ಟಚ್ ಮಾಡೋಕ್ಕಾಗಲ್ಲ, ಆದರೆ ಈ ಥರ ಹತ್ತಿರದಲ್ಲಿ ಬಂದಾಗ ಮೋಡಗಳ ಜೊತೆಲಿ ನಾನು ಕೂಡ ತೇಲ್ತಾ ಇದ್ದೀನಿ ಅನ್ನೋ ಫೀಲ್ ಆಗುತ್ತೆ ನನಗೆ. ಸ್ಕೈ ಅಂದರೆ ಯೂನಿವರ್ಸ್, ಗ್ಯಾಲಕ್ಸಿ, ಮೂನ್, ಗ್ರಹಗಳು ಎಲ್ಲದೂ ನನ್ನ ತಲೆಯಲ್ಲಿ ಬರ್ತಾ ಇರುತ್ತೆ. ಎಲ್ಲರೂ ಫ್ಲೈಟಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾರೆ, ಆದರೆ ನನಗೆ ಮಾತ್ರ ನಿದ್ದೆ ಬರಲ್ಲ. ಆ್ಯಂಡ್ ಹೊರಗಡೆಯಿಂದನೇ ತೊಗೊಂಡು ಹೋಗ್ಬೋದು. ಫ್ಲೈಟಲ್ಲಿ ಏನಾದರೂ ತಿನ್ನಬೇಕಂದ್ರೆ ನೋ, ನನಗೆ ಫ್ಲೈಟಲ್ಲೇ ಪರ್ಚೇಸ್ ಮಾಡಬೇಕು, ತಿನ್ನಬೇಕು. ಸೊ ದಿಸ್ ಕಾಫಿ ಈಸ್ ನಾಟ್ ಸೋ ಗುಡ್, ಚೆನ್ನಾಗೇ ಇಲ್ಲ. ಆದರೂ ಕೂಡ ಏನೇ ತೊಗೊಂಡು 200 rupees, ಸೊ ಇಟ್ ಈಸ್ ವೇಸ್ಟ್. ಅದು ಬಿಟ್ಟರೆ ನಾನು ಆಲ್ಮಂಡ್ ತೊಗೊಂಡ್ರೆ, ರೋಸ್ಟೆಡ್ ಆಲ್ಮಂಡ್. ಸೊ ಅದಾದರೂ ಓಕೆ, 200 rupeesಗೆ ಏನೋ ಸ್ವಲ್ಪ ಒಳ್ಳೆ ತಿಂತಾಯಿದ್ದೀನಿ ಅನ್ನೋ ಫೀಲ್. ಕಾಫಿ ಚೆನ್ನಾಗಿಲ್ಲ ಅಂದರೂ ಕುಡಿಯೋದು, ಬಿಕಾಸ್ ಎ ಸಿಗೆ ಏನೋ ಒಂದು ಬಿಸಿ ಬಿಸಿ ಇದ್ದರೆ ಚಳಿಗೆ ಚೆನ್ನಾಗಂತ ಅನಿಸುತ್ತೆ. ಹಾಗೂ ಹೀಗೂ ಫ್ಲೈಟ್ ಜರ್ನಿನ ನಾನು ಎಂಜಾಯ್ ಮಾಡಿಕೊಂಡು ಫೈನಲಿ ಲ್ಯಾಂಡ್ ಆಗ್ತಾ ಇದ್ದೀವಿ ಡೆಹ್ರಾಡೂನ್, ದ ಕ್ಯಾಪಿಟಲ್ ಸಿಟಿ ಆಫ್ ಉತ್ತರಾಖಂಡ್. ಹಿಮಾಲಯಗೆ ಕ್ಲೋಸೆಸ್ಟ್ ಇದ್ದೀವಿ. ನೇಪಾಳ ಕೂಡ ನನ್ನ
ಪಕ್ಕದಲ್ಲೇ ಇದೆ. ಸೊ ಉತ್ತರಾಖಂಡ್ಗೆ ಫೈನಲಿ ಲ್ಯಾಂಡೆಡ್. ನನ್ನ 3 days ಟ್ರಿಪ್ಗೆ ಇವಾಗ ಡ್ರೈವರ್ ಬರ್ತಾರೆ. ನಾವು ಏರ್ಪೋರ್ಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಉತ್ತರಾಖಂಡ್ ಏರ್ಪೋರ್ಟ್ ಈ ಥರ ಇದೆ. ಡೆಹ್ರಾಡೂನ್ ಏರ್ಪೋರ್ಟ್ ಇದು. ಏರ್ಪೋರ್ಟ್ ಪಿಲ್ಲರ್ಸ್ ಎಲ್ಲ ಡಿಫ್ರೆಂಟ್ ಆಗಿತ್ತು, ಆದರೆ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಸ್ ಅಲ್ಟಿಮೇಟ್. ನಾವು ಬರೋಷ್ಟರಲ್ಲಿ ಊಟ ಟೈಮ್ ಆಗಿತ್ತು. ಸೊ ಮೊದಲು ನಾವು ಊಟ ಮಾಡೋದಕ್ಕೆ ಹೋದ್ವಿ. ಉಡುಪಿ ಉಪಹಾರ್, ಹೌದು, ಏರ್ಪೋರ್ಟ್ ರೋಡಲ್ಲಿ ನಮ್ಮ ಉಡುಪಿ ಉಪಹಾರ್ ಇದೆ. ಆದರೆ ನಾನು ಅಲ್ಲಿ ಹೋದಾಗ ಅಲ್ಲಿ ಸಿಗೋ ಲೋಕಲ್ ಫುಡ್ಡನ್ನೇ ತಿನ್ನೋದು ಜಾಸ್ತಿ. ಸೊ ಹಾಗಾಗಿ ಉತ್ತರಾಖಂಡ್ಗೆ ಹೋಗಿ ನಾನು ಪನ್ನೀರ್ ಪರೋಟಾನ ತಗೊಂಡೆ. ಆದರೆ ಇಲ್ಲಿ ಉಡುಪಿ ಉಪಹಾರ ಅಂದಾಗ ನಮ್ಮ ಎಲ್ಲ ಫುಡ್ಡು ಸಿಗತ್ತೆ. ಸೊ ಖುಷಿ ಆಯಿತು. ನಾನಿವಾಗ ಮೊದಲು ಹೋಗ್ತಾ ಇರೋದು ಏರ್ಪೋರ್ಟಿಂದ 20-25 ಕಿಲೋಮೀಟರ್ಸಲ್ಲಿ ಇರೋ ರಿಷಿಕೇಶ್ಗೆ, ರಿವರ್ ಗಂಗಾ ಹತ್ರ ಹೋಗ್ತಾ ಇದ್ದೀನಿ. ಏರ್ಪೋರ್ಟಿಂದ ತುಂಬ ಬ್ಯೂಟಿಫುಲ್ ರೋಡ್ ಇದೆ. ರಿಷಿಕೇಶ್ ಹತ್ತತ್ರ ಬಂದಾಗ ಗಲ್ಲಿ ಗಲ್ಲಿ ದೇವಸ್ಥಾನದ ರೋಡ್ ಹೇಗಿರುತ್ತಲ್ಲ ಅದೇ ಥರ ಇದೆ. ನಾವು ರೀಚ್ ಆಗೋ ಟೈಮ್ಗೆ ವಾಟರ್ ಅಡ್ವೆಂಚರ್ಸ್ ಎಲ್ಲ ಸ್ಟಾಪ್ ಆಗಿತ್ತು. ಈವ್ನಿಂಗ್ 6 ಮೇಲೆ ಯಾವುದೇ ಅಡ್ವೆಂಚರ್ಸು ಇರಲ್ಲ. ದೇವಸ್ಥಾನ ವಿಸಿಟ್ ಮಾಡ್ಬೋದು ಅಷ್ಟೇ. ಫೈನಲಿ ನಾನು ರಿಷಿಕೇಶ್ಗೆ ರೀಚ್ ಆಗಿದ್ದೀನಿ. ದ ವೆರಿ ಫೇಮಸ್ ಸ್ಪಿರಿಚುವಲ್ ಪ್ಲೇಸ್ ಆ್ಯಂಡ್ ನಮ್ಮ ರಿವರ್ ಗಂಗಾ ಹರಿಯುವಂಥ ಜಾಗ. ಸೊ ಬ್ರಿಡ್ಜ್ ಮೇಲಿಂದ ಆ ಕಡೆ ದಡಕ್ಕೆ ಹೋಗಬೇಕು ನಡ್ಕೊಂಡೆ. ಇಲ್ಲಿ 2 ವೀಲರ್ ಹೋಗ್ಬೋದು ಆ್ಯಂಡ್ ನಾವು ನಡ್ಕೊಂಡು ಹೋಗ್ಬೋದು ಅಷ್ಟೇ. ದಿಸ್ ಈಸ್ ಜಾನಕಿ ಸೇತುವೆ. ಸೊ ಎಕ್ಸೈಟಿಂಗ್. ನಮ್ಮ ರಿವರ್ ಗಂಗಾ ಎಷ್ಟು ದೊಡ್ಡದಾಗಿ ಹೇಗೆ ಹರಡ್ಕೊಂಡಿದೆ ನೋಡಿ. ನಾನು ಬರೀ ಬುಕ್ಕಲ್ಲಿ ಸಿಂಧು, ಗಂಗಾ, ಬ್ರಹ್ಮಪುತ್ರ ಹಿಮಾಲಯದಿಂದ ಹರಿಯುತ್ತೆ ಅಂತ ಕೇಳಿದೆ. ಬಟ್ ನಾನಿವತ್ತು ಅದೇ ನದಿಯ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟೊಂದು ನೀರು ಕಂಪ್ಲೀಟಾಗಿಲ್ಲ, ಆದರೆ ಸ್ಟಿಲ್ ತುಂಬ ದೊಡ್ಡದಾಗಿ ಅಗಲವಾಗಿದೆ ನದಿ. ನಾನಿಷ್ಟು ದೊಡ್ಡ ನದಿನ ನನ್ನ ಜೀವನದಲ್ಲೇ ನಿಜವಾಗ್ಲೂ ನೋಡಿಲ್ಲ. ಸಿಕ್ಕಾಪಟ್ಟೆ ಬಿಗ್ಗಿದೆ. ಎಷ್ಟೊಂದು ಡ್ರೈ ಆಗಿದೆ ನೀರು, ಆದರೂ ಕೂಡ ಇರೋ ನೀರೇನೆ ತುಂಬ ಜಾಸ್ತಿನೇ ಇದೆ. ತೋರಿಸ್ತೀನಿ ನಿಮಗೆ ಆ ಕಡೆ ದಡಕ್ಕೆ ಹೋದ್ಮೇಲೆ ಹೇಗಿದೆ ರಿವರ್ ಗಂಗಾ. ಇದೇ ನಮ್ಮ ಗಂಗಾ ನದಿ. ಹಿಮಾಲಯ ಪರ್ವತದಿಂದ ಹರಿದು ಬಂದು ಭೂಮಿಗೆ ಟಚ್ ಆಗೋದು. ಇಲ್ಲಿ ಪ್ಲೇನ್ ಆಗಿ ಹರಿಯುವಂಥದ್ದು ಇಲ್ಲಿ ರಿಷಿಕೇಶದಲ್ಲಿ. ಅಲ್ಲಿ ತನಕ ಹಿಮಾಲಯದ ಮೇಲಿಂದ ಹರಿದು ಬರುತ್ತೆ. ಸೊ ಹಾಗಾಗಿ ಈ ಜಾಗನ ಪ್ಯೂರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕಳೆಯುತ್ತೆ ಅಂತ ಕೂಡ ಹೇಳ್ತಾರೆ. ಬ್ರಿಡ್ಜ್ ಮೇಲೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋದರೆ ಆ ಕಡೆ ದಡಕ್ಕೆ ಹೋಗ್ಬೋದು. ಅಲ್ಲಿ ಸ್ಟ್ರೀಟಲ್ಲಿ ಚಾಟ್ ಸೆಂಟರ್ಸ್ ಆ್ಯಂಡ್ ದೇವ್ರದ್ದು ವಸ್ತುಗಳೆಲ್ಲ ತುಂಬ ಇದೆ. ಫೈನಲಿ, ಓ ಮೈ ಗಾಡ್, ನಾನು ರಿವರ್ ಗಂಗಾ ನದಿ ದಡದ ಮೇಲೆ ನಿಂತ್ಕೊಂಡಿದ್ದೀನಿ. ಐ ಫೀಲ್ ಸೋ ಎಕ್ಸೈಟೆಡ್ ಆ್ಯಂಡ್ ಸೋ ಪೀಸ್ಫುಲ್. ಸನ್ಸೆಟ್ ಟೈಮ್ ಬೇರೆ ಆಗಿತ್ತು ನಾನು ಅಲ್ಲಿಗೆ ರೀಚ್ ಆದಾಗ. ಸಿಕ್ಕಾಪಟ್ಟೆ ಒಂಥರ ಕಾಮ್ ವೈಬ್ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಆ ಪವಿತ್ರತೆನ ಅಲ್ಲಿ ಫೀಲ್ ಮಾಡ್ಬೋದು. ಐ ಆಮ್ ಸೋ ಎಕ್ಸೈಟೆಡ್ ಗಂಗಾ ನದಿನ ಟಚ್ ಮಾಡೋದಕ್ಕೆ. ಯಾಕಂದರೆ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ಈ ಪವಿತ್ರವಾದ ರಿವರ್ನ ಕಣ್ತುಂಬ ನೋಡೋದಕ್ಕೆ, ಟಚ್ ಮಾಡೋದಕ್ಕೆ. ಇಲ್ಲಿ ನಿಂತ್ಕೊಂಡಿದ್ರೆ ಜೀವನದ ಭಾರ ಎಲ್ಲ ಈ ಪವಿತ್ರವಾದ ನದಿ ಜೊತೆಲಿ ಕಷ್ಟಗಳೆಲ್ಲ ಹಾಗೆ ಹರಿದು ಹೋಗ್ತಾ ಇರೋ ಥರ ಫೀಲ್ ಆಗುತ್ತೆ.
ಐ ಲವ್ ಯು ಗಂಗಾ, ಐ ಆಮ್ ಇನ್ ಸೋ ಮಚ್ ಲವ್ ವಿತ್ ಯು. ಆ್ಯಂಡ್ ಈ ವಾಟರ್ನ ಈ ಥರ ಕ್ಯಾನ್ಗಳಲ್ಲಿ ಫಿಲ್ ಮಾಡಿಕೊಂಡು ನಮ್ಮೂರಿಗೆ ನಾವು ತಗೊಂಡು ಹೋಗ್ಬೋದು. ಗಂಗಾ ನದಿಯ ದಡದ ಮೇಲೆ ಈ ಥರ ಶಾಪಿಂಗ್ ಎಲ್ಲ ವಸ್ತುಗಳು ಇರುತ್ತೆ, ನೆನಪಿಗಾಗಿ ತಗೊಂಡು ಹೋಗ್ಬೋದು. ಹಾಗೆ ಮುಂದೆ ಹೋದರೆ ಗಂಗಾ ರಿವರ್, ಗಂಗಾ ಆರತಿಗೆ ರೆಡಿ ಆಗ್ತಾ ಇತ್ತು. ಗಂಗಾ ಆರತಿ ಇನ್ನೂ ಸ್ವಲ್ಪ ಲೇಟ್ ಇದ್ದಿದ್ದರಿಂದ, ಇನ್ನೂ ಅರೇಂಜ್ಮೆಂಟ್ಸ್ ನಡೀತಾ ಇದ್ದಿದ್ದರಿಂದ ನಾನು ಹಾಗೆ ಅಲ್ಲಿದ್ದಂಥ ಆಶ್ರಮನ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋದೆ. ಈ ಆಶ್ರಮದಲ್ಲಿ ಹೊರಗಡೆಯಿಂದ ಬರುವಂಥ ಸೆಲೆಬ್ರಿಟೀಸ್, ಆ್ಯಕ್ಟರ್ಸ್ಗಳು ಇಲ್ಲಿ ಬಂದಾಗ ಸ್ಟೇ ಆಗ್ತಾರಂತೆ. ಹಾಗೆ ಇಲ್ಲಿ ಪೂಜೆ ಮಾಡುವಂಥವರು ಹಾಗೂ ಇಲ್ಲಿ ಪೂಜೆ ಮಾಡುವಂಥ ಆಶ್ರಮದಲ್ಲಿರೋ ಮಕ್ಕಳು ಎಲ್ಲರೂ ಕೂಡ ಇದೇ ಆಶ್ರಮದಲ್ಲಿರ್ತಾರೆ. ಫೈನಲಿ ಗಂಗಾ ಪೂಜೆ ಸ್ಟಾರ್ಟ್ ಆಯಿತು. ಅವತ್ತಿನ ದಿನ ಒಂದು ಮದುವೆ ಕೂಡ ನಡೀತಾ ಇತ್ತು. ಯಾರೋ ಇಬ್ಬರು ದಂಪತಿಗಳು ತಮ್ಮ ಮದುವೆನ ಅಲ್ಲೇ ಮಾಡ್ಕೋಬೇಕು, ಪವಿತ್ರವಾದ ಗಂಗಾ ನದಿಯ ದಡದ ಮೇಲೆ ಅವ್ರ ಮದುವೆ ಆಗಬೇಕು ಅಂತ ಹೇಳಿ ಅಲ್ಲೇ ಮದುವೆಗೆ ಅರೇಂಜ್ಮೆಂಟ್ ಮಾಡಿದರು. ಹೋಮ ಎಲ್ಲ ನಡೀತಾ ಇತ್ತು ಅವತ್ತು. ಇಲ್ಲಿ ಇರುವಂಥ ಸ್ವಾಮೀಜಿಗಳು ಕೂಡ ಅಲ್ಲಿ ಬಂದು ಪ್ರವಚನವನ್ನು ಕೊಡ್ತಾರೆ. ಅವತ್ತಿನ ದಿನ ಹೋಮ ಕೂಡ ನಡೀತಿರತ್ತೆ. ಹುಡುಗ ಹುಡುಗಿ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಅವ್ರಿಗೆ ಮಾತ್ರ ಇಲ್ಲಿ ಒಳಗಡೆ ಅಲೋ ಮಾಡಿದರು. ಬಟ್ ನಮಗೆ ಒಂದು ಹುಡುಗ ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ರು. ಸೊ ದಿಸ್ ಗಾಯ್ ಹೆಲ್ಪ್ ಮೀ ಒಳಗಡೆ ಕೂತ್ಕೊಳ್ಳೋದಕ್ಕೆ. ಮೇ ಬಿ ಅವರು ಆರ್ಗನೈಸರ್ ಇರ್ಬೋದು. ಸೊ ಫೈನಲಿ ನಾನು ಒಳಗಡೆ ಕೂತ್ಕೊಂಡು ಹೋಮದಲ್ಲಿ ಭಾಗಿಯಾಗೋ ಒಂದು ಅವಕಾಶ ಸಿಕ್ತು. ಐ ವಾಸ್ ವೆರಿ ಲಕ್ಕಿ ದಟ್ ಡೇ. सविता पुनातो वसो पवित्रेण शतधारेण सुत्वा कामवृक्षः स्वाहा। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात्। So I'm sure your sacred married life will be so blessed. Blessed by Mother Ganga, blessed by this sacred land. And now every year you can come and celebrate your beautiful anniversary. ಗಂಗಾ ನದಿಗೆ ಆರತಿ ಮಾಡಿ ಈ ಒಂದು ಆರತಿಯಲ್ಲಿ ಭಾಗವಹಿಸಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಸಿಕ್ಕಾಪಟ್ಟೆ ಮನಸ್ಸಿಗೆ ನೆಮ್ಮದಿ ಸಿಕ್ತು. ನಾನಿವಾಗ ಮಸೂರಿಯಲ್ಲಿದ್ದೀನಿ. ನಿನ್ನೆ ಪೂಜೆ ಮುಗಿಸ್ಕೊಂಡು ನಾನು ಇಲ್ಲಿ ಬಂದು ಹೋಟೆಲಲ್ಲಿ ಸ್ಟೇ ಆಗಿದ್ದೀನಿ. ಬೆಳಗ್ಗೆ ಎದ್ದು ನೋಡಿದ್ರೆ ಓ ಮೈ ಗಾಡ್, ನನಗೆ ರಾತ್ರಿ ಟ್ರಾವೆಲ್ ಮಾಡಿದಾಗ ಗೊತ್ತಾಗಿಲ್ಲ ಬೆಳಗ್ಗೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ. ಇಷ್ಟು ಚೆನ್ನಾಗಿರೋ ನೇಚರ್ ಆ್ಯಂಡ್ ಫ್ರೆಶ್ ಗಾಳಿ ನಾನು ಯಾವತ್ತೂ ಫೀಲೇ ಮಾಡಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಮಸೂರಿ ಅಂತಂದರೆ ಕ್ವೀನ್ ಆಫ್ ಹಿಲ್ಸ್. ಇಲ್ಲಿ ಪೂರ್ತಿ ಮನೆಗಳೆಲ್ಲ ಹಿಲ್ಸ್ ಮೇಲೇ ಇರುತ್ತೆ.
ಈ ಜಾಗದಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇದೆ. ಸೊ ಮುಂದಿನ ದಿನ ಸ್ಟಾರ್ಟ್ ಆಗಿದೆ. ನನ್ನ ದಿನ ಹೇಗಿರುತ್ತೆ, ಏನೇನೆಲ್ಲ ಮಾಡ್ತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಸೂರಿ ಹೇಗಿದೆ, ಕ್ವೀನ್ ಆಫ್ ಹಿಲ್ಸ್ ಅಂತ ಹೇಳ್ತಾರೆ, ಬೆಟ್ಟಗಳ ರಾಣಿ ಅಂತ ಅಂದರೆ ಏನು, ಹೇಗೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಮರಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಮಿಸ್ ಮಾಡದೆ ನೋಡಿ.